ಆದಷ್ಟು ನಾನು ಕನ್ವಿನ್ಸ್ ಮಾಡಿದ್ದೀನಿ. ಈಗ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ರಾಧಾ ಹಿರೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಕೇಳಿಸ್ತಾ ಇದೆ ವಿದ್ಯಾ. ಐ ಆಮ್ ರಿಯಲಿ ಸಾರಿ. ನಾನು ಪೂರ್ತಿ ಪ್ರಯತ್ನವನ್ನ ಮಾಡಿ ನಾನು ಟ್ರೈ ಮಾಡಿದೆ ಮೇಡಮ್. ನನ್ಗೊಂಥರ ನಾನು ಫೇಲ್ ಆಗ್ಬಿಟ್ನಾ ಅಂತ ಬೇಜಾರಾಗ್ತಾ ಇದೆ. ಅಮ್ಮ ಮಕ್ಕಳನ್ನ ಒಂದು ವಿದ್ಯಾ, ನಾನು ರಿಯಲಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ವಯಸ್ಸಿಗೆ ಮೀರಿದ ಮೆಚ್ಯೂರಿಟಿ ನೀವು ಈ ಒಂದು ಶೋನಲ್ಲಿ ಪ್ರದರ್ಶನ ಮಾಡಿದ್ದೀರಾ. ಅದಕ್ಕೋಸ್ಕರ ನನಗೆ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಯು. ನಿಜವಾಗ್ಲೂ ನೀವು ಈ ಕಾರ್ಯಕ್ರಮವನ್ನ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಾ. ಮತ್ತು ಒಂದು ತಾಯಿಯಾಗಿ ನಿರ್ವಹಿಸಬೇಕಾದ ಪಾತ್ರ, ಒಂದು ಹೆಂಡತಿಯಾಗಿ ನಿರ್ವಹಿಸಬೇಕಾದಂತಹ ಪಾತ್ರ, ಅದ್ರ ಬಗ್ಗೆ ನೀವು ಎಷ್ಟು ತಾಳ್ಮೆಯಿಂದ ಅವ್ರಿಗೆ ಅರಿವು ಮೂಡಿಸ್ಬೇಕೋ ಅದನ್ನ ಮೂಡಿಸುವಂತಹ ಪ್ರಯತ್ನ ಸತತ 4 ಗಂಟೆಗಳಿಂದ ಮಾಡಿದ್ದೀರಾ. ನಿಜಕ್ಕೂ ಕೂಡ ನಾನು ಈ ಕಾರ್ಯಕ್ರಮವನ್ನ ಬಿಟ್ಟು ಬಿಡದಂಗೆ ನೋಡ್ತಾ ಇದ್ದೀನಿ ವಿದ್ಯಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ಇದನ್ನ ನಾನು ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದ ಜನ ಇದನ್ನ ಯಾರು ನೋಡ್ತಾ ಇದ್ದಾರೆ ಬಿಟ್ಟು ಬಿಡದಂಗೆ ಯೂಟ್ಯೂಬ್ ಅಲ್ಲೂ ವ್ಯೂಸ್ ಹಾಗೆ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಚಾನೆಲ್ಗಳಲ್ಲೂ ಕೂಡ ಜನ ನೋಡ್ತಾ ಇದ್ದಾರೆ, ನನಗೂ ಕರೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಿದ್ಯಾ ಮಲ್ನಾಡ್ ಅವರು ಮಾಡ್ತಾ ಇರುವಂತ ಈ ಕಾರ್ಯಕ್ರಮ, ಈ ನಿರೂಪಣೆ ಮತ್ತು ಕನ್ವಿನ್ಸ್ ಮಾಡಿ ಆ ಸಂಸಾರವನ್ನ ಒಟ್ಟುಗೂಡಿಸುವಂತ ನಿಮ್ಮ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ನನ್ಗೆ ಇವಾಗ ಅಲ್ಲಿರುವಂತ 3 ಪಾತ್ರಗಳು, ಒಂದು ಮಂಜುನಾಥ್, ಇನ್ನೊಂದು ಸಂತೋಷ್ ಮತ್ತೆ ಲೀಲಾ ಅವರು. ನಾನು ಲೀಲಾ ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸಂತೋಷ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಸಂತೋಷ್ ಅವರೇ, ನಿಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಸು ಮತ್ತು ನೀವು ವಿಲನ್ ಅನ್ನೋ ತರದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆದಿದೆ. ಅದು ಅಪಪ್ರಚಾರ ಅಂತಿರೋ ಅಥವಾ ನೀವು ಮಾಡ್ಕೊಂಡಿರುವಂತ ಕರ್ಮ ಅಂತಿರೋ ಅದು ಬೇರೆ ವಿಚಾರ. ಆದ್ರೆ ತಪ್ಪನ್ನ ಅರಿತು ಈ ತಪ್ಪನ್ನ ಮುಂದುವರಿಸಬಾರ್ದು, ಆ ಮೂಲಕ ಆ ಮಕ್ಕಳಿಗೆ ಮೋಸ ಮಾಡಬಾರ್ದು ಅಂತ ನೀವು ಇವತ್ತು ಇಲ್ಲಿಗೆ ಬಂದು ಒಂದು ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ಜನತೆಯ ಎದುರು ಇಟ್ಸ್ ಓಕೆ, ನೀನ್ ಹೋಗು, ನಿನ್ ಮಕ್ಕಳನ್ನ ನೋಡ್ಕೋ ಅಂತ ನೀವ್ ಹೇಳಿದ್ದಿದೆಯಲ್ಲ, ಆ ಒಂದು ಕರೇಜ್ಗೆ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಮುಚ್ಚು ಮರೆಯಲ್ಲಿ ಏನೇನೋ ಮಾತಾಡಿ ನಂದೇನು ಇಲ್ಲ, ನಾನು ಹಂಗ್ ಮಾಡೇ ಇಲ್ಲ ಅಂತ ಇನ್ನೊಬ್ರ ಮೇಲೆ ತಪ್ಪೆತ್ತು ಹಾಕಿ ಮಂಜುನಾಥ್ ಅವ್ರನ್ನ ವಿಲನ್ ಮಾಡಿ ಲೀಲಾ ಅವ್ರನ್ನ ವಿಲನ್ ಮಾಡಿದೆ. ಹೌದು, ನನ್ನಿಂದ ತಪ್ಪಾಗಿದೆ, ಬಟ್ ನಾನು ಈ ತಪ್ಪನ್ನ ಮುಂದುವರ್ಸೋದಿಲ್ಲ. ಲೀಲಾ, ನಿನ್ ಗಂಡನ ಹತ್ರ ಹೋಗೋ, ಮಕ್ಕಳನ್ನ ನೋಡ್ಕೋ ಅಂತ ನೀವು ಇಡೀ ಮಾಧ್ಯಮದ ಎದುರಿಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಸಂತೋಷ್ ಅವರೇ, ನಿಮ್ ಕೆಲಸ ಮುಗಿದಿದೆ ನಿಮ್ ಕೆಲಸ. ಈಗ ನಿಮ್ಮ ಕೆಲಸ ಮುಗಿದಿದೆ. ನಿಮಗೆ ಗೊತ್ತೋ ಗೊತ್ತಿಲ್ಲದನೆ ಈ ಕಂಟಕವನ್ನ ನೀವು ಎದುರಾಕೊಂಡಿದ್ರಿ. ಈಗ ಅದನ್ನ ಅವ್ರ ಗಂಡನ್ಗೆ ಒಪ್ಪಿಸ್ತಾ ಇದ್ದೀರಾ, ಆ ಮಕ್ಕಳಿಗೆ ಒಪ್ಪಿಸ್ತಾ ಇದ್ರ. ಅಲ್ಲಿಗೆ ನಿಮ್ ಕೆಲಸ ಮುಗೀತು. ನಾಳೆ ಆ ಹೆಣ್ಮಗಳು ಲೀಲಾ ಅವರು ಏನ್ ಸ್ಟೆಪ್ ತಗೊಂಡ್ರು ಅದು ನಿಮ್ಗೆ ಅದು ಯಾವುದೇ ರೀತಿಯ ಹಾನಿ ಮಾಡಲ್ಲ. ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ. ನಾನು ಸತ್ತೋಗ್ಬಿಡ್ತೀನಿ, ನನ್ಗೆ ಪದೇ ಪದೇ ಆತ್ಮಹತ್ಯೆ ಮಾಡ್ಕೊಂಡು ರೂಢಿ ಇದೆ ಅಂತ ನಿಮ್ಮನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿಲ್ಲ.